ಸ್ವಾಮಿಯವ್ರ ಹೋಟ್ಲು ಸ್ವಾಮಿ ಹೋಟ್ಲು, ಯಾಕಂದ್ರೆ ನಮ್ಮ ಹೆಸರು ಗುರುಸ್ವಾಮಿ ಅಂತೇಳಿ ಹೌದೌದು ಅದು ಸ್ವಾಮಿ ಸ್ವಾಮಿ ಅಂತ ಸ್ವಾಮಿ ಹೋಟ್ಲು ಅಂತಾನೆ ಫೇಮಸ್ ಫೇಮಸ್ ಆಗಿದೆ. ಆಗಿದೆ. ಮುಳುಗಾಯಿ ಹೋಳಿಗೆ ಪಲ್ಯ. ಮುಳುಗಾಯಿ ಹೋಳಿಗೆ. ಈಗ ಅದು ಮುಳುಗಾಯಿ ಒಂದು ಅದಕ್ಕೆ ಬಂದಿದೆ. ಈಗ ಅದು ಇದಕ್ಕೆ ಈಗ ಕೆಲವೊಂದು ಇನ್ನು 2 ಐಟಮ್ ಹಾಕ್ಬೇಕು. ಇನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಊಟ ಮಾಡಬಹುದು. ಹೌದು ನೋಡ್ರಿ, ಇದು ಮುಳುಗಾಯಿ ಹೋಳಿಗೆ ಪಲ್ಯ. ಹಂಗ ನೋಡ್ರಿ, ಇದು ಹೋಳಿಗೆ ಸಾಂಬಾರ್, ಇದು ಶೇಂಗಾ ತಂಬುಳಿ ಹೋಳಿಗೆ ಸಾರು, ಶೇಂಗಾ ಪುಡಿ ಚಟ್ನಿ, ಇವೆಲ್ಲ ಸಿಗ್ತಾವ್ರಿ ಇಲ್ಲಿ. 70 ವರ್ಷದ ಬಳುವಳಿ ನೋಡ್ರಿ ಈ ರುಚಿಯಲ್ಲಿ. ರೋಮಾಂಚನ ಅಂತೀವಲ್ಲ ಹಂಗೆ, ರುಚಿಯ ರೋಮಾಂಚನ ಎಷ್ಟು ಅದ್ಭುತ. ಈ ಕಣ್ಣು ಮುಂದೆ ತೋರಿಸ್ಬಿಟ್ರು ಎಣಗಾಯಿ ಹೋಳಿಗೆ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ದಾವಣಗೆರೆ ವೀರಭದ್ರೇಶ್ವರ ಊಟದ ಹೋಟೆಲ್ 70 ವರ್ಷ ಹಳೆಯ ಹೋಟೆಲ್ ಇದು. ಮಾಲೀಕರು ಗುರುಸ್ವಾಮಿ ಹಿರೇಮಠ, ಅವರ ಮಗ ವೀರೇಶ್ ಹಿರೇಮಠ ನಡೆಸಿದ್ರೆ ಈಗ ಅದ್ಭುತವಾದ ಊಟದ ಒಂದು ಅಭಿಯಾನ ನಡೆದುಬಿಡೋದಿಲ್ಲಿ. ರುಚಿಯಾದ ಖಾನಾವಳಿಯ ಊಟ ಸಿಗುತ್ತೆ. ರೊಟ್ಟಿ ಊಟ, ಎಣಗಾಯಿ ಬದನೆಕಾಯಿ, ಮುಳುಗಾಯಿ ಬದನೆಕಾಯಿ, ಕಾಳು ಪಲ್ಯ. ಬನ್ನಿ ಅವ್ರು ಮಾತಾಡ್ಸ್ಬಿಡೋಣ ಏನೇನಿದೆ ಅಂತ. ಇಲ್ಲಿ ಪಲ್ಯ ಭಾಳ ಸೂಪರ್ ಅಂತೆ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರೇ, ಗುರುಸ್ವಾಮಿ ಹಿರೇಮಠ ಅಂದ್ರೆ ಇವರೇ, ವೀರೇಶ್ ಇವ್ರ ಮಗ. 70 ವರ್ಷದ ಬಳುವಳಿ. ಸುಮಾರು 65-70 ವರ್ಷದಿಂದನೂ ನಾವು ದಾವಣಗೆರೆಯಲ್ಲಿ ನಮ್ಮ ತಂದೆಯವರಾದಂತ ಎರೆಕುಪ್ಪಿ ಹಿರೇಮಠ ಶಿವಪ್ಪಯ್ಯನವರು, ಹೌದು, ನಮ್ಮ ತಾಯಿ ಪಾರ್ವತಮ್ಮ ಅವರು ಪ್ರಾರಂಭ ಮಾಡಿದ್ರು. ಹೌದು, ಅಲ್ಲಿಂದ ನಾವೇ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ನಮ್ಮ ತಂದೆ ತಾಯಿ ಕೊಟ್ಟಂತ ಬಳುವಳಿ ಇದು. ಊಟದಲ್ಲಿ ಎಲ್ಲ ಮನೆ ಊಟ ಇದ್ದಂಗೆ ಇರುತ್ತೆ ನಮ್ಮಲ್ಲಿ. ಅದರಲ್ಲೇನು ಮುಳುಗಾಯಿ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ, ಪುಂಡಿ ಸೊಪ್ಪು, ಅದರನ್ನು ರಾಗಿ ಮುದ್ದೆ, ಶೇಂಗಾ ಗೊಜ್ಜು ಅಂತ ಹೇಳಿದ್ರೆ ಸುತ್ತಮುತ್ತಲು ಇಡೀ ನಮ್ಮ ಹೋಟ್ಲು ಫೇಮಸ್ ಇದೆ. ಬನ್ನಿ, ಒಳಗಡೆ ರೆಡಿ ಆಗ್ತಾ ಇದೆ. ವಿದ್ಯಾರ್ಥಿ ಭವನ ವೀಕ್ಷಕರೇ, ವಿದ್ಯಾರ್ಥಿ ಭವನ ಸರ್ಕಲ್, ವಿದ್ಯಾರ್ಥಿ ಭವನ ಸರ್ಕಲ್ ಅಲ್ಲೇ ಇದೆ. ವೀರಭದ್ರೇಶ್ವರ ಊಟದ ಹೋಟೆಲ್ ಅಂತ ಹೇಳಿ. ಹೌದು, ಎಲ್ಲರೂ ಗೊತ್ತಾಗತ್ತಲ್ಲ, ಸ್ವಾಮಿ ಹೋಟ್ಲು. ನೋಡ್ರಿ, ನೆನ್ಪಿಟ್ಕೊಳ್ರಿ, ಸ್ವಾಮಿ ಹೋಟ್ಲು. ಸ್ವಾಮಿ ಹೋಟ್ಲು, ಯಾಕಂದ್ರೆ ನಮ್ಮ ಹೆಸರು ಗುರುಸ್ವಾಮಿ ಅಂತೇಳಿ ಅದು ಸ್ವಾಮಿ ಅಂತ ಸ್ವಾಮಿ ಹೋಟ್ಲು ಅಂತಾನೆ ಫೇಮಸ್ ಆಗಿದೆ. ಅದರಲ್ಲೂ ರಾಗಿ ಮುದ್ದೆ, ಶೇಂಗಾ ಗೊಜ್ಜು ಅಂತಂದ್ರೆ ವಿಶೇಷ ನಮ್ಮಲ್ಲಿ. ಅದು ಹೌದಾ, ಪ್ರತಿದಿನ ಬಿಸಿ ಬಿಸಿ ಮುದ್ದೆ, ಶೇಂಗಾ ಗೊಜ್ಜು, ಆಮೇಲೆ ದಿನಕ್ಕೊಂದು ನಮ್ಗೆ ಗೊಜ್ಜುಗಳು ಮಾಡ್ತಾ ಇರ್ತೀವಿ. ಒಂದ್ ದಿವಸ ಮುಳುಗಾಯಿ ಗೊಜ್ಜು ಅಂತೆ, ಮೂಲಂಗಿ ಗೊಜ್ಜು, ಬೆಂಡೆಕಾಯಿ ಹುಳಿ, ಮೆಂತೆ ಹುಳಿ, ಹಿಂಗಾಗಿ ರಾಗಿ ಮುದ್ದೆಗೆ ಬಹಳ ಫೇಮಸ್ ಆಗಿದೆ ನಮ್ಮ ಹೋಟ್ಲು. ಕರೆಕ್ಟ್. ನಮ್ಮ ವೀಕ್ಷಕರಿಗೆ ನಿಮ್ಮ ಹೋಟೆಲ್ ಬಹಳ ಫೇಮಸ್ ಅಂದಿರಲ್ಲ, ಅದ್ಯಾವ್ದು? ಮುಳುಗಾಯಿ ಎಣಗಾಯಿ, ಮತ್ತೆ ಬದನೆಕಾಯಿ ಹೋಳಿಗಾಯಿ ಪಲ್ಯ, ಶೇಂಗಾ ತಂಬುಳಿ ಅಥವಾ ಇದು ಗೊಜ್ಜು ಅಂತಾನು ಅಂತಾರೆ, ಶೇಂಗಾ ತಂಬುಳಿನೂ ಅಂತಾರೆ. ಈಗ ನಿಮಗೆ ಹೋಳಿಗಾಯಿ ಪಲ್ಯ ರೆಡಿ ಮಾಡಿ ಕೊಡ್ತೀವಿ. ಮುಳುಗಾಯಿ ಹೋಳಿಗಾಯಿ ಪಲ್ಯ, ಶೇಂಗಾ ತಂಬುಳಿ ಗೊಜ್ಜು. ನೋಡ್ಬಿಡೋಣ ಸರ್, ಅಡಿಗೆ ಹೋಗಿ ಅಗತ್ಯವಾಗಿ ಸರ್. ಬನ್ನಿ. ಮುಳುಗಾಯಿ ಹೋಳಿಗಾಯಿ ಎಣ್ಗಾಯಿ, ಹೋಳಿಗಾಯಿ ಪಲ್ಯ ಅಂತ. ಹೋಳಿಗಾಯಿ ಪಲ್ಯ ಈಗ ಮಾಡೋರು ನೇತ್ರಮ್ಮ ಅಂತೇಳಿ, ಇವರು ಸುಮಾರು ನಮ್ಮ ಹೋಟ್ಲಲ್ಲಿ 22 ವರ್ಷದಿಂದ ಅಡಿಗೆ ಇವರೇ ಮಾಡ್ತಾ ಇದ್ದಾರೆ. ಈಗ ಅವ್ರು ಮಾಡ್ತಾ ಇದ್ದಾರೆ. ಕೆಜಿ ಮುಳುಗಾಯಿ 1 kg. ಮೊದಲನೇದಾಗಿ ಏನ್ ಮಾಡ್ಬೇಕು? ಮೊದಲಾಗಿ ಎಣ್ಣೆ ಒಂದು 50 ಗ್ರಾಮ್ ಎಣ್ಣೆ, ಎಷ್ಟು? 2 ಸ್ಪೂನ್. 2 ಸ್ಪೂನ್ ಸಾಸಿವೆ, ಕರಿಬೇವು, ಈರುಳ್ಳಿ. ಎಷ್ಟು ಸರ್ ಈರುಳ್ಳಿ? ಒಂದು 100 ಗ್ರಾಮ್. 4 ಗಡ್ಡೆ ಬೆಳ್ಳುಳ್ಳಿ. ಅದು ಚೆನ್ನಾಗಿ ಇದಾಗಬೇಕು. ಅದು ಈಗ ನೋಡ್ರಿ, ಬದನೆಕಾಯಿ ಇದೇ ರೀತಿ ಮಾಡ್ತೀರಿ ನೀವು? ಸರ್. ಓಕೆ. 1 kg. 1 kg ಬದನೆಕಾಯಿ ಪಲ್ಯ. ಅದು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತೀವಿ. ಓಕೆ. ಒಂದು 4 ಸ್ಪೂನ್ ಉಪ್ಪು, ಸಾಂಬಾರ್ ಪುಡಿ.
3 ಸ್ಪೂನ್ ಸಾಂಬಾರ್ ಮಸಾಲ. ಹಾಂ, ಇದು ಗುರಳ್ ಪುಡಿ ಸರ್. ಗುರಾಳ್ ಪುಡಿ. ಹಾ, ಕೊರಸೆಣ್ಣೆ ಪುಡಿ ಅಂತಾರೆ, ಗುರಳ್ ಪುಡಿನೂ ಅಂತಾರೆ. ಎಷ್ಟು ಹಾಕೊಂಡ್ರಿ? ಸರ್ ಒಂದು 50 ಗ್ರಾಮ್ ಸರ್. ಒಂದು 50 ಗ್ರಾಮ್ ಗುರಳ್ ಪುಡಿ. ಸರ್ ನೀರ್ ಹಾಕ್ತಾ ಇದ್ದೀನಿ. ಎಷ್ಟು? 2 ಗ್ಲಾಸ್. ಒಂದು ಅರ್ಧ ಲೀಟರ್ ನೀರು. ಹುಣಸೆ ಹುಳಿ. ಹಾ, ಚೌಳಿ. ಹುಣಸೆ ಹುಳಿ ಎಷ್ಟು? ಲೋಟ ಸರ್. 1 ಲೋಟ. ಹಾಂ, 1 ಕೆಜಿ ಕಟ್ಮಟ್ಟಿ ಬೇಕಲ್ಲ ಸರ್. ಒಂದು ಟೀ ಕಪ್. ಹಾ, ಟೀ ಕಪ್ಪಲ್ಲಿ ಹುಣಸೆ ಹುಳಿ. ಆಮೇಲೆ ಬೆಲ್ಲ ಆಡ್ ಮಾಡ್ತೀನಿ ಸರ್. ಬೆಲ್ಲ ಒಂದು 10 ಗ್ರಾಮ್. 10 ಗ್ರಾಮ್ ಬೆಲ್ಲ. ಹಸಿಮೆಣಸಿನಕಾಯಿ ಪೇಸ್ಟ್ ಸರ್. ಹಸಿಮೆಣಸಿನ್ಕಾಯ್ದು ಮಿಕ್ಸಿ ಮಾಡಿ ಇದು ಮಾಡಿರ್ತೀವಿ ಅದು. ಹ್ಮ್ 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 ಅದಾದಾಗ ಏನಾಗುತ್ತೆ, ಅದು ಎಲ್ಲ ಮಸಾಲೆ ಒಳಗೆ ಚೂಟಿ 50 ಗ್ರಾಮ್ ಸರ್. 50 ಗ್ರಾಮ್ ಅಷ್ಟು. ಅದು ಕೆಂಪು ಮೆಣಸಿನಕಾಯಿ. ಕೆಂಪೆ ಹಸಿ ಹಸಿದೆ ಕೆಂಪು. ಹಸಿ ಕೆಂಪು 2. ಒಂದು ಅರ್ಧ ಹೋಳು ತೆಂಗಿನಕಾಯಿ, ತೆಂಗಿನಕಾಯಿ. ಅರ್ಧ ತೆಂಗಿನಕಾಯಿ ತುರಿದಿರೋ ಪುಡಿ. ಬೇಯ್ಬೇಕು ಸರ್. ಬೆಂದಾದ ನಂತರ ಶೇಂಗಾ ಪುಡಿ, ಎಳ್ಳು ಪುಡಿ, ಕಡಲೆ ಪುಡಿ 3 ಮಿಕ್ಸ್ ಇದೆ ಅದು. ಆಯ್ತು. ಕಡಲೆ ಪುಡಿ, ಕಡಲೆ ಪುಡಿ, ಎಳ್ಳು ಪುಡಿ, ಶೇಂಗಾ ಪುಡಿ 3 ಪೌಡರ್ ಇದೆ. ಹ್ಮ್ ಇದು ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸ್ ಆಗಿ ಬೇಯ್ಬೇಕದು. ಬೆಂದ ಮೇಲೆ ಅದನ್ನ ಹಾಕಿ ಕೈ ಆಡಿದ್ರೆ ಅಲ್ಲಿ ಬದನೆಕಾಯಿ ಪಲ್ಯ ರೆಡಿ ಆದಾಗ. ಬೇಕಾದಾಗ ಹಾಕ್ಕೋಬಹುದು ಸರ್. ಓಕೆ. ಮುಳುಗಾಯಿ ಹೋಳಿಗೆ ಪಲ್ಯ. ಹಾ, ಮುಳುಗಾಯಿ ಹೋಳಿಗೆ. ಕಲರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸೂಪರ್ ಆಗಿದೆ. ಈಗ ಅದು ಮುಳುಗಾಯಿ ಒಂದು ಅದಕ್ಕೆ ಬಂದಿದೆ. ಈಗ ಅದು ಇದಕ್ಕೆ ಈಗ ಕೆಲವೊಂದು ಇನ್ನು 2 ಐಟಮ್ ಹಾಕ್ಬೇಕು. ಇದು ಶೇಂಗಾ ಪುಡಿ ಸರ್, ಎಳ್ಳು ಪುಡಿ, ಕಡಲೆ ಕಡಲೆ ಪುಡಿ ಪುಡಿ 3 ಮಿಕ್ಸ್. ಎಲ್ಲ ಈಕ್ವಲ್ ಪ್ರಮಾಣ. ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಅದನ್ನ ಕೈ ಆಡ್ಬಿಟ್ಟು. ಸ್ಪೂನ್ ಹಾಕಿದ್ರೆ ಸಾಕು. ಈಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಅಂತ ಹೇಳ್ಬಿಟ್ಟು ರುಚಿ ಬರೋದಕ್ಕೆ ಫ್ಲೇವರ್ಗೆ. ಕೊತ್ತಂಬರಿ ಸೊಪ್ಪು ಮೇಲೆ. ಹಾ, ಈಗ ಮುಳುಗಾಯಿ ಹೋಳಿಗೆ ಪಲ್ಯ ರೆಡಿ ಆಗಿದೆ ಸರ್. ರೆಡಿ ಆಯ್ತ್ರಿ? ಹಾ, ರೆಡಿ. ಇಷ್ಟೇ? ಹಾ, ಓಹೋ. ಇನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹಾ, ಊಟ ಮಾಡಬಹುದು. ಹೌದು ನೋಡ್ರಿ ಇದು. ಮುಳುಗಾಯಿ ಹೋಳಿಗೆ ಪಲ್ಯ ಹಂಗ ನೋಡ್ರಿ. ಇದು ಬಂದು ವೀರಭದ್ರೇಶ್ವರ ಹೋಟೆಲ್, ವೀರಭದ್ರೇಶ್ವರ ಊಟದ ಹೋಟೆಲ್, ವಿದ್ಯಾರ್ಥಿ ಭವನ ಸರ್ಕಲ್, ದಾವಣಗೆರೆ. ಸೂಪರ್. ಸಾಯಂಕಾಲ 5 ಗಂಟೆ ಆದರೂ ನಮಗೆ ದಾರಿ ಮಾಡಿ ಕೊಡ್ತದೆ ಹೊಟ್ಟೆ. ಅಷ್ಟು ಅದ್ಭುತ ಸಿಕ್ಬಿಡುತ್ತೆ ನಮ್ಮ ಎದುರಿಗೆ. ನೋಡಿ, ಬಂದು ತೋರಿಸ್ತೀನಿ. ಇದು ನಮಗೆ ಮುಳುಗಾಯಿ ಎಣಗಾಯಿ. ಇದು ನಾವು ರೆಸಿಪಿ ತೋರಿಸಿರೋ ಮುಳುಗಾಯಿ ಹೋಳಿಗೆ ಪಲ್ಯ. ಇಲ್ಲಿ ನೋಡಿ, ಇದು ಹೋಳಿಗೆ ಸಾಂಬಾರ್, ಇದು ಶೇಂಗಾ ತಂಬುಳಿ ಹೋಳಿಗೆ ಸಾರು, ಶೇಂಗಾ ಪುಡಿ ಚಟ್ನಿ ಇವೆಲ್ಲ ಸಿಗ್ತಾವ್ರಿ ಇಲ್ಲಿ. ರೊಟ್ಟಿ ಅಂತೂ ಅದ್ಭುತ ಸಾಫ್ಟ್. ಮುಳುಗಾಯಿ ಹೋಳಿಗೆ ಪಲ್ಯ ಮಾಡಿದ್ವಿ ಬದನೆಕಾಯ್ದು. ಇದನ್ನ ರೊಟ್ಟಿ ಒಟ್ಟಿ ತಿನ್ನಲ್ಲ, ಬದನೆಕಾಯಿ ಒಟ್ಟಿಗೆ ಜ್ಯೂಸಿ. 70 ವರ್ಷದ ಬಳುವಳಿ ನೋಡ್ರಿ ಈ ರುಚಿಯಲ್ಲಿ. ರೋಮಾಂಚನ ಅಂತೀವಲ್ಲ ಹಂಗೆ, ರುಚಿಯ ರೋಮಾಂಚನ ಎಷ್ಟು ಅದ್ಭುತ. ಈ ಕಣ್ಣು ಮುಂದೆ ತೋರಿಸ್ಬಿಟ್ರು. ಎಣಗಾಯಿ ಹೋಳಿಗೆ. ಇದನ್ನು ಸ್ವಲ್ಪ ತೊಗೊಳ್ಳೋಣ. ಮುಳುಗಾಯಿ ಎಣಗಾಯಿ. ಜನ ಯಾಕೆ ಇಷ್ಟು ವರ್ಷದಿಂದ ಇದು ಬೆಂಬಲ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡ್ತದೆ. ಅಬ್ಬಾ, ಮುಳುಗಾಯಿ ಹೋಳಿಗೆ ಅಂತೂ ರುಚಿಯ ರೋಮಾಂಚನ. ಇದು ಇನ್ನೊಂದು ಲೆವೆಲ್ಲು. ಅನ್ನವನ್ನು ಹೋಳಿಗೆ ಸಾರಲ್ಲೇ ತಿನ್ನಿ ಅಂತಿದ್ದಾರೆ. ಹೋಳಿಗೆ ಸಾರು ಅವ್ರದ್ದು. ಟೇಸ್ಟ್ ಮಾಡೋಣ್ರಿ. ಅಬ್ಬಬ್ಬಬ್ಬಬ್ಬಬ್ಬ. ಹಬ್ಬದೂಟ. ಹೋಳಿಗೆ ತಿಂದ್ಮೇಲೆ ತಿಂದ್ಬಿಟ್ರೆ ಅನ್ನೋ ಜೊತೆಗೆ ಏನ್ರಿ. ಈಗ ಜನಕ್ಕೆ ಪ್ರತಿ ಬಾರಿ ಮಾಡ್ಕೊಳಕ್ಕಾಗಲ್ಲ ಮನೇಲಿ ಇವೆಲ್ಲ. ಊಟದ ಹೋಟೆಲ್, ಶ್ರೀ ವೀರಭದ್ರೇಶ್ವರ ಊಟದ ಹೋಟೆಲು. ಇಂಥ ಹೋಟೆಲ್ ನಮ್ಮ ಕೈಗೆ ಸಿಕ್ಬಿಟ್ರೆ ಇನ್ಫಿನಿಟಿ ರುಚಿ. ಸೂಪರ್. ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.